ಏನೋ ಭೀಮಾ, ಬಚ್ಚಿಟ್ಕೊಂಡು ಏನ್ ನೋಡ್ತಿದ್ಯಾ? ಅಲ್ಲಿಂದ ಬಾ ಇಲ್ಲಿ. ಏನಾಯ್ತು? ನಮ್ಮಮ್ಮ ಹೇಗಿದ್ದಾಳೆ ಅಂತ ಅದನ್ನ ನಾನು ನೋಡ್ತಿದ್ದೆ. ಹೇಗಿರ್ತಾಳೆ ಅಂದ್ರೆ ಮನುಷ್ಯರ ತರನೇ ಇರ್ತಾಳೆ. ಮನುಷ್ಯರು ಅಂದ್ರೆ ಮನುಷ್ಯ ಅಂದ್ರೆ ಮನುಷ್ಯ ಅಲ್ವೇನೋ? ಅಂದ್ರೆ ಈಗ ನೋಡು, ನೀನು ನಾನು ಎಲ್ರೂ ಮನುಷ್ಯರಲ್ವಾ? ನಾವೆಲ್ರೂ ಒಂದೇ ತರ ಇಲ್ವಾ? ಮತ್ತೆ ನಮ್ಮ ಅಮ್ಮನ ತರ ನೀನ್ ಯಾಕಿಲ್ಲ? ನಮ್ಮ ಅಮ್ಮನೇ ಬೇರೆ ಮತ್ತೆ ನೀನೇ ಬೇರೆ ತರ ಕಾಣ್ತೀಯ. ಮತ್ತ್ಯಾಕೆಲ್ರು ಹೀಗೆ ಹೇಳ್ತಾರೆ ನೀನ್ ನಮ್ಮ ಅಮ್ಮನ ತರನೇ ಅಂತ? ನೀನ್ ಇನ್ಮೇಲೆ ನಮ್ಮ ಅಮ್ಮ ಅಂತ. ನೀನ್ ನಮ್ಮ ಅಮ್ಮನ? ಅಯ್ಯೋ ದೇವ್ರೆ ಭೀಮಾ, ಎಲ್ರೂ ಮನುಷ್ಯರಾಗಿ ಹುಟ್ಟಾರಲ್ವಾ? ಆಗ ಎಲ್ರೂ ಒಂದೇ ತರ ಇರ್ತಾರೆ. ಮತ್ತೆ ಅವ್ರು ಎಲ್ಲಿರ್ತಾರೆ, ಏನ್ ತಿಂತಾರೆ, ಹೇಗ್ ಬೆಳೀತಾರೆ, ಅವ್ರ ಮನೆ ಎಲ್ಲಿದೆ, ಅದರ ಮೇಲೆ ಎಲ್ಲ ಅವಲಂಬಿತವಾಗಿರುತ್ತೆ. ನಾವು ಎಲ್ರು ಹಾಗೆ ರೊಟ್ಟಿ ತಿನ್ನೋದು. ನಾವ್ ಹೇಗ್ ಬೇರೆ ಅನ್ಸ್ತೀವಿ? ಎಲ್ರು ಏನ್ ತಿಂತಾರೋ ಅದನ್ನ ತಾನೇ ನಾವು ತಿನ್ನೋದು. ಕೆಲಸದಿಂದಲೂ ಬೇರೆ ಅನ್ನಿಸ್ತೀವಿ. ಯಾರು ಎಲ್ಲಿ ಕೆಲಸ ಮಾಡ್ತಾರೋ ಆಗ ಅವ್ರು ಬೇರೆ ಬೇರೆ ಅನ್ನಿಸ್ತಾರೆ. ಯಾರು ಯಾವ ಕೆಲಸ ಮಾಡ್ಬೇಕು ಅಂತ ಯಾರು ಹೇಳ್ತಾರೆ? ಮತ್ತೆ ಅದ್ ಹೇಗ್ ಗೊತ್ತಾಗುತ್ತೆ? ಭೀಮಾ, ಅದ್ಯಾಕೆ ಇದ್ಯಾಕೆ ಅಂತ ಹೀಗೆಲ್ಲ ಕೇಳ್ಬಾರ್ದು. ದೊಡ್ಡವ್ರು ಏನ್ ಹೇಳ್ತಾರೋ ಅದನ್ನ ಕೇಳ್ಬೇಕು. ಅವರು ನಮ್ಗಿಂತ ಜೀವನನ ಜಾಸ್ತಿ ನೋಡಿರ್ತಾರೆ. ಸುಮ್ನೆ ವಟ ಅಂತ ಪ್ರಶ್ನೆ ಕೇಳ್ಬಾರ್ದು. ನೆನ್ಪಿಟ್ಕೋ, ಎಲ್ರ ತರ ನಾವು ಇರ್ಬೇಕು. ಸುಮ್ನೆ ಪ್ರಶ್ನೆ ಕೇಳ್ಬಾರ್ದು. ಮತ್ತೆ ನೀನ್ ಹಾಗ್ ಮಾಡಿದ್ರೆ 4 ಜನರಿಂದ ಮರ್ಯಾದೆ ಸಿಗತ್ತೆ. ಅರ್ಥ ಆಯ್ತಾ ನಿನಗೆ? ಅಯ್ಯೋ ದೇವ್ರೆ, ಏನ್ ಮಾಡ್ತಿದ್ಯೆ? ಸೌದೆನ ಕಮ್ಮಿ ಇಡು, ಇಲ್ಲ ಉರಿನಾದ್ರೂ ಕಮ್ಮಿ ಮಾಡೆ. ನೀನ್ ಯಾವಾಗ್ಲೇ ಕಲಿತೀಯ ಅಡ್ಗೆ ಮಾಡೋದನ್ನ? ಅತ್ತೆ, ನನಗ್ ಚೆನ್ನಾಗಿ ಅಡ್ಗೆ ಮಾಡಕ್ ಬರುತ್ತೆ. ಏನೋ ಆಗಾಗ ಗಡಿಬಿಡಿ ಆಗತ್ತೆ. ಹಾಗಂತ ನೀನು ಹೀಗೆಲ್ಲ ಅನ್ಬೇಡ. ಮಾಡೋದು ಒಂದೇ ಕೆಲ್ಸ, ಅದ್ರಲ್ಲಿ ಗಡಿಬಿಡಿ ಬೇರೆ. ಏನಂದೆ? ಸ್ವಲ್ಪ ಜೋರಾಗಿ ಹೇಳು. ಅತ್ತೆ, ನಾನ್ ನಿನಗ್ ಹೇಳಿಲ್ಲ. ನಮ್ ಮನೇಲಿ ಚಿಕ್ಕಮ್ಮ ಅವರು ಬೇರೆ ಇದ್ದಾರಲ್ವಾ, ಅವರು ಸಹಾಯ ಮಾಡ್ಬೇಕಲ್ವಾ? ಅಪ್ಪ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗಿದ್ದಾರೆ, ಹೊಸಬ್ರವರು ಸಮಾಧಾನವಾಗಿರಿ ಅಂತ. ಆದ್ರೆ ಅವರು ಕೂಡ ಅರ್ಥ ಮಾಡ್ಕೋಬೇಕಲ್ವಾ? ಭೀಮರಾಯ, ನನ್ನ ಭೀಮರಾಯ. ಅಕ್ಕ, ಹಿಂಗೆ ಬೇಡ ಅಕ್ಕ, ಬೇಡ ಕಣೆ. ಅಕ್ಕ, ಬೇಡ ಕಣೆ, ಬೇಡ ಕಣೆ, ಬೇಡ ಬೇಡ. ಹಾ, ಏನು? ಏನಕ್ ಬೇಡ? ಅಕ್ಕ, ನಿಂಗೆ ಕೂಲ್ದು ಕತ್ತರ್ಸಕ್ ಬರಲ್ಲ ಕಣೆ. ಮತ್ತೆ ಹೆಂಗೋ ಕತ್ತರ್ಸಕ್ ಬಿಡ್ತೀಯ ನೀನು? ಅರೆ, ನನಗ್ ಬರುತ್ತೆ. ಮತ್ತೆ ಅಣ್ಣನ್ಗೆ ಅಪ್ಪನ್ಗೆ ಕೂದಲು ಕತ್ತರಿಸುವಾಗ ಎಷ್ಟು ಸತಿ ನೋಡಿಲ್ಲ ನಾನು. ಹಾ, ಮೊದ್ಲು ಕತ್ರಿ ಸರಿಯಾಗಿ ಇಟ್ಕೋ. ಏ ಭೀಮಾ, ಅದೇನ್ ಚೆಂಡ ಸರಿಯಾಗಿ ಹಿಡ್ಕೊಳಕ್ಕೆ ಶುರು ಮಾಡಿದ್ಯ ನೀನು? ಮಂಜುಳಾ, ತಲೆ ಹಿಂದ್ಗಡೆಯಿಂದ ಹೀಗ್ ಹಿಡ್ಕೋತಾರೆ ಅಲ್ವಾ? ನಂಗ್ ಗೊತ್ತಿಲ್ಲ. ಬೇಡ ಅಕ್ಕ, ನಿನ್ಗೆ ಸರಿಯಾಗಿ ಕತ್ತರ್ಸಕ್ ಬರಲ್ಲ. ನನ್ ಬೇಡ ಕಣೆ. ನನ್ ಬೇಡ, ಹೋಗು. ನಿನ್ನ ಹತ್ರ ನನ್ ಕತ್ತರ್ಸ್ಕೊಳಲ್ಲ. ನನ್ ಬೇಡ, ಬೇಡ ಅಂದ್ರೆ ಬೇಡ. ನನ್ಗೆ ಬೇಡ ಕಣೆ, ಬೇಡ. ಅಕ್ಕ, ನಿಂತ್ಕೋ. ಅಕ್ಕ, ಏನು? ಇಲ್ಲಿ ಚಿಕ್ಕವ್ರು ಯಾರಿದ್ದಾರೆ? ಭೀಮಾ. ಹಾ, ಮತ್ತೆ ದೊಡ್ಡವರು? ನೀನು. ಹಾ, ಹಾಗಾದ್ರೆ ಮೊದ್ಲು ಯಾರಿಗೆ ಚೋರ ಮಾಡ್ಬೇಕು ಹೇಳು? ಬಾರ, ನನ್ಗೆ ಆಟ ಆಡ್ತೀಯ? ಬೇಡ ಅಂದ್ರೆ ಈಗ ಬಿಡಲ್ಲ. ಬಾ, ಕೂತ್ಕೋ ನೀನು. ಅಕ್ಕ, ಏಯ್, ಗಪ್. ನಡಿರಿ, ಈಗ ಭೀಮನ್ ಕೂದಲು ಕತ್ತರಿಸೋಣ. ಮಸ್ತ್ ಮಜಾ ಮಾಡಿ ಮಸ್ತ್ ಆಗಿ ಕತ್ತರಿಸೋಣ. ಸುಮ್ಮನಿರು. ಆನಂದ, ಚೌರ ಮಾಡಿಸ್ದೆ ಅಲ್ವಾ? ನಿನಗ್ ತಲೆನೇ ಬೋಳಿಸ್ತೀನಿ. ಏ, ಬಾ ಮುಚ್ಚು. ಏ ಅಕ್ಕ, ಬಿಡೇ ನನ್ನ. ಏ ಭೀಮಾ, ಚೆನ್ನಾಗ್ ಕಾಣಿಸ್ತೀಯ, ಸುಮ್ನಿರೋ.
ಹಂಗೆ. ಓಯ್ ಮಂಜುಳಾ, ಆನಂದ ಚೆನ್ನಾಗ್ ಕಾಣಿಸ್ತಾನಲ್ವೇನ್ರೋ? ಅಯ್ಯೋ ಅಕ್ಕ, ತೋರಿಸ್ಲಾ ಎಷ್ಟ್ ಚೆನ್ನಾಗ್ ಕಾಣ್ತಿದ್ದಾನೆ ಅಂತ. ಭೀಮಾ, ನಿಂಗೂ ನೋಡ್ಬೇಕನ್ಸ್ತಿದ್ಯಾ? ಅರೆ ನೋಡಲ್ಲಿ ಪ್ರಾಣಿ ತರ ಕಾಣಿಸ್ತಾನಲ್ಲ. ಏ ಕುತ್ಕೋ. ಏ, ಅರೆ ಭೀಮಾ, ಭೀಮಾ, ಕೂತ್ಕೊಳ್ಳೋ, ಭೀಮಾ, ಕೂತ್ಕೋ, ಸಾಕು, ಕೂತ್ಕೋ. ಸಾಕು, ಕೂತ್ಕೋ, ಭೀಮಾ, ಕೂತ್ಕೋ. ಅಯ್ಯೋ ತಂದೆ ದೇವ್ರೇ, ಇವನ್ ಕೂದ್ಲು ಕತ್ತರಿಸೋದ್ ಇನ್ನೂ ಮುಗಿತಿಲ್ವಲ್ಲ. ನಾನೀಗ ನಿಮ್ಗೆ 2 ಘಟನೆ ಹೇಳ್ತೀನಿ. ನಾನ್ ಇವನ್ಗೆ ಚೌರ ಮಾಡುವಾಗ ನಿಮ್ ಪಾಡಿಗೆ ನೀವೇನೋ ಇವನನ್ನ ನೋಡ್ತಾ ಮಜಾ ತಗೊಂಡ್ರಿ. ಮತ್ತೆ ಮುಂದಿನ ಸಲ ಚೌರ ಮಾಡ್ಬೇಕಾದ್ರೆ ನನಗ್ ಹೇಗೋ ಅಭ್ಯಾಸ ಆಗಿರುತ್ತೆ. ಅವಾಗ್ಲೇ ನಾನ್ ಭಯಪಟ್ಟು ನಿನ್ ಕೈಯಲ್ಲಿ ನಂಗೆ ಕೂಲ್ದನ್ನ ಕತ್ತರಿಸ್ಕೊಂಡ್ಲಿಲ್ಲ. ಹಂಗಂತ್ಯಾ? ಸರಿ, ಹಂಗಾದ್ರೆ ನಾನ್ ಮದ್ವೆ ಮಾಡ್ಕೊಂಡು ಹೊರಟೋಗ್ತೀನಿ. ಆಗ ನಿಮ್ ಕೆಲ್ಸ ನೀವೇ ಮಾಡ್ಕೊಳ್ಳಿ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಹೇಗ್ ಬೇಕಾದ್ರೂ ಇರಿ. ಭೀಮರಾಯ, ನನ್ನ ಭೀಮರಾಯ. ಆನಂದ, ನಂಗೆ ಯಾಕೋ ಈ ಗಾಡಿಯವ್ರ ನಿಯಮನೇ ಗೊತ್ತಾಗ್ತಿಲ್ಲ. ಯಾವಾಗ ಏನನ್ಸುತ್ತೆ, ಏನು ಹೇಳ್ತಾರೆ, ನಿಯಮನೇ ಇಲ್ಲ ಅಲ್ವಾ? ಭೀಮಾ, ಅವನಿಗೂ ಕೂಡ ಭಯ ಆಗ್ತಿದೆ. ಅವನಿಗೂ ಇರುತ್ತಲ್ವಾ ನಾವು ಕೆಳಜಾತಿಯವ್ರು ಅಂತ. ಅವನ ವ್ಯಾಪಾರಕ್ಕೂ ತೊಂದರೆ ಆಗುತ್ತಲ್ವಾ? ಅದು ಸರಿ, ಆದರೆ ಅವನ ಮೇಲೆ ನನಗೆ ತುಂಬ ಕೋಪ ಬಂದಿತ್ತು. ನಾನು ಕೇಳಿದ್ದು ಗೋರೆಗಾವ್ ಎಷ್ಟು ದೂರ ಅಂತ, 2 ಮೈಲಿ ಅಂತ ಹೇಳ್ದ. ಮತ್ತೆ ನೀನು ಕೇಳಿದ್ದಕ್ಕೆ 1 ಮೈಲಿ ಅಂತ ಹೇಳ್ದ. ಇದ್ರ ಅರ್ಥ ಏನು? ನೀನೇ ಯೋಚನೆ ಮಾಡು. ಹೋಗ್ಲಿ ಬಿಡು ಭೀಮಾ, ನಾವು ಒಂದ್ಸತಿ ಗೋರೆಗಾವ್ಗೆ ಹೋದ್ವಿ ಅಂದ್ರೆ ಇದೆಲ್ಲ ಸರಿ ಹೋಗುತ್ತೆ. ಅಲ್ಲ, ಇವ್ರ ಗಾಡಿ ಯಾಕೆ ನಿಲ್ಸಿದ್ರು? ನೋಡು, ಇವ್ರ ಜೊತೆ ಇರೋದು ಬೇಡ. ನನ್ಗೆ ಯಾಕೋ ಇವ್ರ ಮೇಲೆ ನಂಬಿಕೆ ಇಲ್ಲ. ಇಲ್ಲೋಡು ಭೀಮಾ, ಏನೂ ಆಗಲ್ಲ. ನಾವೆಲ್ಲ ನಿನ್ನ ಜೊತೆಗಿದ್ದೀವಲ್ವಾ? ನಾವು ಆಗ್ಲೇ ದುಡ್ಡು ಕೊಟ್ಟಿದ್ದೀವಿ ಅಲ್ವಾ? ಮತ್ತೆ ನಮ್ಮನ್ನು ಯಾಕೆ ಹೆದರಿಸ್ತಾನೆ? ಜಾತಿ. ಭೀಮಾ ಅವ್ರಿಗೆ ನಮ್ಮ ಜಾತಿ ಬಗ್ಗೆ ತಲೆಗೇರಿದೆ, ಅದಕ್ಕೆ ಇವರೆಲ್ಲ ಈಗ ಆಡ್ತಾರೆ. ಆನಂದ, ಜನ ಜಾತಿ ಅಂತ ಯಾಕಂತಾರೆ? ಮತ್ತೆ ಅದರಿಂದ ಏನಾಗುತ್ತೆ? ನನಗಿದುವರೆಗೂ ಇದೆಲ್ಲ ಗೊತ್ತೇ ಆಗಿಲ್ಲ ಕಣೋ. ಶಾಲೆಯಲ್ಲಿ ಕೂಡ ಯಾರೂ ಹೇಳಿಲ್ಲ, ಅಪ್ಪ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ನಾವು ಯಾಕೆ ಕೆಳಗಿನವರು? ಮತ್ತೆ ನಮ್ಮನ್ನು ಮುಟ್ಟಿದ್ರೆ ಮೇಲಿನವ್ರಿಗೆ ಏನಾಗುತ್ತೆ? ಭೀಮಾ, ನಾವು ಗೋರೆಗಾವ್ಗೆ ಹೋಗ್ತೀವಲ್ವಾ, ಅವಾಗ ಕೇಳು. ನೀನೇನೇನು ಕೇಳ್ಬೇಕಂತಿದ್ದೆ ಅಪ್ಪನ ಹತ್ರ ಕೇಳು. ಈಗ ಸಮಾಧಾನ ಆಯ್ತಾ ನಿನಗೆ? ಈಗ ಮೊದಲಿಂದ ಸೇರಿ 2 ಮೈಲಿ ಆಯಿತು ಅಲ್ವಾ? ಸುತ್ತ ಇಲ್ಲಿ ಎಲ್ಲೂ ಊರೇ ಕಾಣಿಸ್ತಿಲ್ಲ. ಮಾವ, ನಂಗೆ ಭಯ ಆಗ್ತದೆ ಈ ಅಣ್ಣನ ಗಾಡಿ ನೋಡಿ. ಯಾಕೆ ಭಯ? ನನ್ನ ಮೈ ಮೇಲೆ ಚಿನ್ನ ಇದೆ, ಆದ್ರೆ ಸುತ್ತಮುತ್ತ ಯಾರೂ ಇಲ್ಲ. ಅವ್ರು ನಮ್ಮ ಚಿನ್ನ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರೆ? ಏನೂ ತಗೊಳ್ಳಲ್ಲ. ನಾವು ಚಿಕ್ಕವರಿದ್ರು 4 ಜನ ಇದ್ದೀವಿ. ನೀವಿಬ್ರು ಸೇರಿ ಏನಾದರೂ ಅವ್ರ ಮುಂದೆ ನಿಂತ್ರೆ ಗೋರೆಗಾವ್ವರೆಗೂ ಓಡ್ಕೊಂಡು ಹೋಗ್ತಾರಷ್ಟೇ ಅವರು. ಗಾಬರಿ ಬೀಳ್ಬೇಡಿ. ನಾವು 4 ಜನ ಸೇರಿ ಅವ್ರಿಗೆ ಬುದ್ಧಿ ಕಲ್ಸಿದ್ರೆ ಮತ್ತೆ ಯಾವತ್ತೂ ಅವ್ರು ನಮ್ಮ ಎದುರು ನಿಲ್ಲಲ್ಲ. ಕಾಡಿನ ಕಡೆ ಯಾಕೆ ಹೋದ ಅವನು? ನನ್ಗಂತೂ ಭಯ ಆಗ್ತದೆ. ಮಾವ ಮನೆಯಲ್ಲಿದೆ, ಬರುತ್ತೆ ಇರಿ, ಸ್ವಲ್ಪ ತಡೀರಿ. ಮಾವ ನಂಗೆ ನೀರು ಬೇಕು ಈಗಿಂದೀಗ್ಲೇ. ಓ ಮಾವ, ನಂಗೆ ಕೂಡ ಬೇಕು. ಮಾವ ನೀರು ಕೊಡು. ಹೇ ಹುಡುಗರ, ಊಟ ಮಾಡಿ ಬನ್ನಿ, ಹಸುವಾಗಿರುತ್ತಲ್ವಾ? ಮಾವ ನೀರು ಕೊಡು. ಮಾವ ಮಾವ ನೀರು ಸಿಗತ್ತೆ, ನೀರು ಸಿಗತ್ತೆ. ದೇವಸ್ಥಾನದ ಪಕ್ಕ ಅಂಗಡಿ ಇದೆ, ಏನಾದರೂ ಸಿಗುತ್ತಾ ಅಂತ ನೋಡ್ತೀನಿ. ಭೀಮರಾಯ, ನನ್ನ ಭೀಮರಾಯ. ಆನಂದ, ಒಳ್ಳೆ ಮಜಾ ಇತ್ತು ಅಲ್ವಾ?
ಶಾಲೆಯಲ್ಲಿ ಇದನ್ನೆಲ್ಲ ಕಲಿಸ್ಕೊಡ್ತಾರ ನಿಮ್ಗೆ? ಎಲ್ಲಿದ್ದೆ? ಏನ್ ಮಾಡ್ತಿದ್ದೆ ಎಷ್ಟೊತ್ತು? ಆ ಆನಂದ ಎಲ್ಲಿ? ನೀನ್ ಇವನ್ಗೆ ಇದನ್ನೇ ಹೇಳ್ಕೊಟ್ಟಿದ್ದ? ಭೀಮಾ, ಏನ್ ಕೇಳ್ತಾ ಇದ್ದೀನಿ ನಾನು? ಯಾಕೆ ಮಾತಾಡ್ತಾ ಇಲ್ಲ? ಏನ್ ಮಾಡ್ತಾ ಇದ್ದೆ ಇಷ್ಟೊತ್ತು? ರಾಮ್ಜಿ, ಅದು ಮೀರಾ, ಅವನಿಗೆ ಪ್ರಶ್ನೆ ಕೇಳಿದ್ದು ಅವನೇ ಉತ್ತರ ಕೊಡ್ಬೇಕು. ಭೀಮಾ, ಶಾಲೆಗೆ ಹೋಗೋದ್ ಬಿಟ್ಟು ಎಲ್ಲಿ ಹೋಗಿದ್ದೆ ನೀನು? ಮೀನ್ ತರಕ್ ಹೋಗಿದ್ದೆ. ಯಾಕೆ? ವ್ಯಾಪಾರ ಮಾಡ್ಬೇಕಾ? ನಾನೇ ಹೇಳಿದ್ದೆ, ಶಾಲೆಯಿಂದ ಬರ್ಬೇಕಾದ್ರೆ ನದಿಯಿಂದ ಮೀನ್ ತಗೊಂಡ್ ಬನ್ನಿ ಅಂತ, ಅಡ್ಗೆ ಮಾಡೋದಿಕ್ಕೆ. ಮೀರಾ, ಎಷ್ಟು ಸಲ ಹೇಳಿದೀನಿ ನಿನ್ಗೆ ಇವ್ನ ವಹಿಸ್ಕೊಂಡು ಬರಬೇಡ ಅಂತ. ಇವ್ರು ಕಲ್ತು ಇರೋ ಪರಿಸ್ಥಿತಿನ ಬದಲಾಯಿಸ್ಲಿ ಅಂತ ನಾನು ಇಷ್ಟೊಂದೆಲ್ಲ ಮಾಡ್ತಿದ್ದೀನಲ್ಲ. ನಿಮ್ಮ ಶಿಕ್ಷಣಕ್ಕೆ ನನ್ನ ಹಣ ಎಲ್ಲ ಪೂರ್ತಿ ಖರ್ಚಾಗಿ ಹೋಗಿದೆ. ಆದ್ರೆ ನೀವು ಮೀನ್ ಹಿಡಿಯೋಕ್ ಹೋಗಿದ್ದೀರಾ. ರಾಮ್ಜಿ, ಅದು ಇನ್ನು ಚಿಕ್ಕ ಮಕ್ಕಳು, ಆಡೋ ವಯಸ್ಸವ್ರದ್ದು, ಆಡ್ಕೊಳ್ಳಿ ಬಿಡಿ, ಏನ್ ತಪ್ಪಿ. ಇದೆಲ್ಲ ಆಗೋದಿಲ್ಲ. ಒಂದೊಂದು ದಿನ ಒಂದೊಂದು ಕ್ಷಣ ಕೂಡ ಮಹತ್ವದ್ದು. ಇನ್ಮೇಲೆ ಹಗಲು ರಾತ್ರಿ ಅಂತ ನೋಡ್ದೆ ಕಷ್ಟಪಟ್ಟು ಅಭ್ಯಾಸ ಮಾಡಬೇಕು. ಆಗ್ಲೇ ನಿಮ್ ಭವಿಷ್ಯ ಚೆನ್ನಾಗಾಗೋದು. ಇಲ್ದಿದ್ರೆ ಈ ಸಮಾಜ ಅಕ್ಕಿಲಿ ಸಿಗೋ ಹುಳುಗಳ ತರ ನಮ್ಮನ್ನ ತೆಗೆದು ಬಿಸಾಕ್ ಬಿಡ್ತಾರೆ. ಅಪ್ಪ, ನಾನು ಅಭ್ಯಾಸ ಮಾಡ್ತೀನಿ, ಆದ್ರೆ ಅವ್ರು ಯಾವಾಗ್ಲೂ ಏನ್ ಹೇಳ್ತಾರೆ ಅಂದ್ರೆ, ಆ ಕಡೆ ಬರಬಾರ್ದು, ಈ ಕಡೆ ಬರಬಾರ್ದು, ಅದನ್ನ ಮುಟ್ಬಾರ್ದು, ಇದನ್ನ ಮುಟ್ಬಾರ್ದು ಅಂತ, ಆ ಚಂಡನ್ನು ಮುಟ್ಬಾರ್ದು ಅಂತ ಹೇಳ್ತಾರಪ್ಪ. ನಾವ್ ಏನ್ ಮಾಡೋದು ಅಂತ ನೀವೇ ಹೇಳಿ. ನಿನ್ಗೆ ಜ್ಯೋತಿ ಬಾಪುಲೆ, ಸಾವಿತ್ರಿಬಾಯಿ ಅವರ ವಿಷಯ ಹೇಳಿದ್ದೆ ಅಲ್ವಾ? ಮುಟ್ಲಿಲ್ಲ, ದೂರ ಇದ್ರು. 1 ವರ್ಷ ಅಲ್ಲ, ಸುಮಾರು ವರ್ಷ ಅದಕ್ಕವರು ಸುಮ್ನಿರ್ಲಿಲ್ಲ. ಹಾಗಾಗಿ ಇವತ್ತಿಗೂ ಜನರಿಗೆ ಅವ್ರ ಮಾತು ಗೊತ್ತು. ಆದ್ರೆ ನಿನಗೆ ಎಲ್ಲ ಒಂದೇ ದಿನದಲ್ಲಿ ಆಗ್ಬೇಕಾ? ಹಾಗೆಲ್ಲ ಆಗೋದಿಲ್ಲ. ನೀನ್ ಸುಮ್ನೆ ಏನೇನೋ ತಿಳ್ಕೋಬೇಡ. ಭೀಮರಾಯ, ನನ್ನ ಭೀಮರಾಯ. ಏನ್ ಮಾಡ್ತಾ ಇದ್ಯಾ ಭೀಮಾ? ಈ ಹೊತ್ತಲ್ಲಿ ಹುಂಡಿಗೆ ಕೈ ಹಾಕಿದ್ಯಾ? ಮಾತಾಡು. ಅತ್ತೆ, ನನಗೆ ದುಡ್ಡು ಬೇಕಿತ್ತು. ಭೀಮಾ, ಕೇಳಿಲ್ಲಿ, ದುಡ್ಡಿನ ಅವಶ್ಯಕತೆ ನಿನ್ಗೇನ್ ಬಂತು? ಏನ್ ಮಾಡ್ತೀಯ ದುಡ್ಡನ್ನು ತಗೊಂಡೋಗಿ? ಅಲ್ವೋ ಭೀಮಾ, ಎಲ್ರೂ ಎಷ್ಟು ಮುದ್ದು ಮಾಡ್ತೀವಿ ನಿನ್ನನ್ನ. ನಿನಗ್ ಬೇಕಾಗಿರೋದನ್ನೆಲ್ಲ ಕೊಡ್ತೀವೋ ಇಲ್ವೋ ಹೇಳು? ಮತ್ತೆ ದುಡ್ಡು ಕದಿಯೋ ಬುದ್ಧಿ ಎಲ್ಲಿಂದ ಬಂತೋ ನಿನಗೆ? ಅಯ್ಯೋ, ಮಾತಾಡೋ. ಅತ್ತೆ, ನನ್ನಿಂದ ತಪ್ಪಾಯ್ತು. ನಿನಗ್ ದುಡ್ಡಿನ ಅವಶ್ಯಕತೆ ಇದ್ದಿದ್ರೆ ಕೇಳಿ ತಗೋಬೋದಿತ್ತಲ್ವೇನೋ? ಅತ್ತೆ, ನನಗೆ ಮುಂಬೈಗೆ ಹೋಗಬೇಕಿತ್ತು. ಆದರೆ ಮುಂಬೈಗೆ ಹೋಗೋದಕ್ಕೆ ದುಡ್ಡು ಬೇಕು ಅಲ್ವಾ ಅತ್ತೆ? ಆದರೆ ದುಡ್ಡನ್ನು ಎಲ್ಲಿ ತಗೋಬೇಕು ಅಂತ ನಂಗೆ ಗೊತ್ತಿರಲಿಲ್ಲ. ಅದಕ್ಕೆ ಹುಂಡಿಯಿಂದ ತಗೊಳ್ಳೋಣ ಅಂತ ನಾನು ಇಲ್ಲಿಗೆ ಬಂದೆ. ಅರೆ ವಾ, ಇಂಥ ಕೆಲಸ ಮಾಡೋಷ್ಟು ದೊಡ್ಡವನಾಗೋಗಿದ್ಯಾ ನೀನು? ಅಕ್ಕ, ಅತ್ತೆ ಯಾರಿಗೂ ಒಂದು ಮಾತು ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ? ಭೀಮಾ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀರೋ ನೀನು? ನಿಮ್ಮನ್ನೆಲ್ಲ ಬಿಟ್ಟು ಹೋಗಬೇಕು ಅನ್ನೋ ಯೋಚನೆ ಬಂದಿತ್ತು. ಆದರೆ ನಾನು ತುಂಬ ವಿಚಾರ ಮಾಡಿದೆ. ಆಮೇಲೆ ನನಗನ್ನಿಸ್ತು, ನಾನು ಸ್ವಾತಂತ್ರ್ಯವಾಗಿ ಕೆಲಸ ಮಾಡಬೇಕು ಅಂತ. ಮುಂಬೈಗೆ ಹೋಗಿ ಹಣ ಸಂಪಾದನೆ ಮಾಡಬೇಕು. ಅದು ಅಲ್ಲದೆ ಮತ್ತೆ ತುಳಸಿ ಅಕ್ಕ ಯಾವತ್ತೂ ಸಿಗಲ್ಲ. ಅದಕ್ಕೆ ಅವಳ ಕೈಯಲ್ಲಿ ನಾನು ಎಣ್ಣೆ ಹಚ್ಚಿಸ್ಕೊಂಡೆ ಅಷ್ಟೇ. ಅಲ್ವೋ, ದುಡ್ಡು ಸಂಪಾದನೆ ಮಾಡೋ ವಯಸ್ಸೇನು ನಿಂದು? ಅದ್ರ ಬದಲಿಗೆ ಕಷ್ಟಪಟ್ಟು ಕಲಿ. ನಿಮ್ಮಪ್ಪ ಹೇಗೆ ಹೇಳ್ತಾನೋ ಹಾಗೆ ಅಭ್ಯಾಸ ಮಾಡು. ಚೆನ್ನಾಗಿ ಕಲ್ತು ದೊಡ್ಡವನಾದ್ರೆ ಆಗ ನಿನ್ ಸಾಹೇಬ್ರಾಗ್ತೀಯ, ಸಾಹೇಬ್ರು. ಅದನ್ ಬಿಟ್ಟು ನೀನ್ ಈಗ್ಲೇ ಮುಂಬೈಗೆ ಹೋದ್ರೆ ಕೂಲಿ ಕೆಲಸ ಮಾಡ್ಬೇಕಾಗತ್ತೆ ಭೀಮಾ. ಕೂಲಿ ಕೆಲಸ ಮಾಡುವಂತ ಕರ್ಮ ನಿನಗ್ ಬರಬಾರ್ದು ಭೀಮಾ. ಅದು ನಿನ್ ಮನ್ಸಲ್ಲಿ ಯಾವಾಗ್ಲೂ ಇರ್ಬೇಕು.
ಅಯ್ಯೋ ಅತ್ತೆ, ಎಷ್ಟು ಬುಕ್ ಓದಿದ್ರು ಅದಕ್ಕೆ ಹಣ ಸಿಗಲ್ಲ. ಮತ್ತೆ ಎಷ್ಟೇ ಕಲ್ತ್ರು ಜಾತಿ ಮಾತ್ರ ಬಿಡಲ್ಲ. ನಮ್ಮ ಜೇಬಿನ ತುಂಬ ದುಡ್ಡಿದ್ರೆ ಹೊರಗಿನ ಜಗತ್ಗೆ ಕಿಮ್ಮತ್ತಿರುತ್ತೆ. ಅವನ್ ಕೆಳ ಜಾತಿನೇ ಆಗಿರ್ಲಿ ಅಥವಾ ಮೇಲಿನ ಜಾತಿನೇ ಆಗಿರ್ಲಿ. ಆದರೆ ಇದು ನಿಂಗೆ ಅಪ್ಪಂಗೆ ಗೊತ್ತೇ ಇಲ್ಲ. ಆದರೆ ನಂಗೆ ಮಾತ್ರ ಖಂಡಿತವಾಗ್ಲೂ ಗೊತ್ತು. ಮತ್ತೆ ನಾನು ಅಂದ್ಕೊಂಡಿದ್ದೆ ನಿಮ್ಗೆ ಯಾರಿಗೂ ಹೇಳ್ದಂಗೆ ನಾನು ಮುಂಬೈಗೆ ಹೋಗಬೇಕು ಅಂತ. ಭೀಮಾ, ಭೀಮರಾಯ ನನ್ನ ಭೀಮರಾಯ. ಕೆಲ್ಸನಾ? ಎಂತ ಕೆಲ್ಸ? ಯಾರಿಗೋಸ್ಕರ? ಈಗ ರಜೆಯಲ್ಲಿ ಓದೋದಿರಲ್ಲ. ಹಾಗಿದ್ಮೇಲೆ ಸ್ವಲ್ಪ ಕೆಲಸ ಮಾಡಿದ್ರೆ ದುಡ್ಡು ಕೂಡಿಸ್ಬೋದು ಅಲ್ವಾ? ಅದು ಮನೆ ಖರ್ಚಿಗಾಗುತ್ತೆ. ಜಾಣ ಇದೀಯಾ ನೀನು? ಅಂದ್ರೆ ಎಲ್ಲಿ ಕೆಲಸ ಮಾಡ್ತಿದೀಯಾ? ಇಲ್ಲೇ ಹತ್ರದಲ್ಲೇ ಒಂದು ಪರ್ಲಾಂಗ್ ದೂರ ಇದೆ. ಬಲೀನು ತುಂಬಾ ಒಳ್ಳೆಯವರು. ಅವ್ರು ನನಗೆ ಎಲ್ಲ ಕೆಲಸನೂ ಕಲಿಸ್ಕೊಟ್ರು. ಭೀಮಾ, ಇದೆಲ್ಲ ಸರಿ. ನಾನು ನಿನಗೆ 1000 ಸಲ ಹೇಳಿದ್ದು ಯಾಕೆ ಅರ್ಥ ಆಗ್ತಿಲ್ಲ ನಿನಗೆ? ಇಲ್ಲಿ ನೋಡು ಭೀಮಾ, ನೀನು ಓದಿನ ಮೇಲೆ ಗಮನ ಕೊಡಬೇಕು, ಮನಸ್ಸಿಟ್ಟು ಓದಬೇಕು. ಆಗ ನಿನ್ನ ಪ್ರಗತಿ ಸಾಧ್ಯ ಆಗುತ್ತೆ. ಇಲ್ಲಿ ನೋಡು ಭೀಮಾ, ನಿನ್ನ ಕೈ ಇದೆಯಲ್ಲ, ಅದು ಕುಡ್ಗೋಲ್ ಹಿಡಿಯೋದಕ್ಕಲ್ಲ, ಲೇಖನಿ ಹಿಡಿಯೋದಕ್ಕೆ. ಗೊತ್ತಾಯ್ತಾ? ರಾಮ್ಜಿ, ನಿನ್ ಮನ್ಸು ಅರ್ಥ ಆಗತ್ತೆ ನನಗೆ. ಮಗನ್ನ ತುಂಬಾ ಚೆನ್ನಾಗಿ ಓದಿಸ್ಬೇಕು ಅಂತಿದ್ಯಾ. ಕೆಲಸ ಮಾಡೋದ್ರಿಂದ ಅವನಿಗೆ ಸಮಾಧಾನ ಆಗತ್ತೆ ಅಂದ್ರೆ ಮಾಡ್ಲಿ ಬಿಡು. ಭೂಮ್ ತಾಯಿ ಕೆಲಸ, ಹೊಲದಲ್ಲಿ ಹೋಗಿ ಮಾಡೋ ಕೆಲಸ ಮಾಡ್ಲಿ ಬಿಡು. ಮತ್ತು ಅವನು ಓದಿನ ಕತೆ ಏನಾಗಬೇಕು? ಅಪ್ಪ, ನಾನು ಓದ್ತೀನಿ. ಹಂಗಂತ ನಿಮಗೆ ಮತ್ತೆ ಗುರುಗಳಿಗೆ ಮಾತು ಕೊಟ್ಟಿದ್ದೀನಿ ತಾನೆ. ನಾನು ಓದಿ ದೊಡ್ಡ ವ್ಯಕ್ತಿ ಆಗಬೇಕು, ಮತ್ತೆ ಕೆಲಸ ಕೂಡ ಮಾಡಬೇಕು. ನಾನು ದಿನ ಪೂರ್ತಿ ಕೆಲಸ ಮಾಡ್ತೀನಿ. ಕೆಲಸ ಮುಗಿಸ್ ಬಂದ್ಮೇಲೆ ಓದಕ್ಕೆ ಕೂತ್ಕೋತೀನಿ. ಒಂದು ವಿಷಯ ಹೇಳ ಅಪ್ಪ, ಈ ಪುಸ್ತಕ ನಾನು ಇವತ್ತೇ ಓದಕ್ಕೆ ತಗೊಂಡಿದ್ದು. ನನಗೆ ಖಂಡಿತವಾಗ್ಲೂ ಅನಿಸ್ತಿದೆ ಈ ಪುಸ್ತಕನ ನಾನು ಪೂರ್ತಿ ಇವತ್ತೇ ಓದ್ತೀನಿ ಅಂತ. ಅದ್ರ ಸಾರಾಂಶನೂ ಹೇಳ್ತೀನಿ, ಅವಾಗ ವಿಶ್ವಾಸ ಬರುತ್ತೆ ನಿಮಗೆ. ನಿನ್ ಮೇಲೆ ನನಗೂ ನಂಬಿಕೆ ಇದೆ. ಆದರೆ ಭೀಮಾ, ಒಂದು ವಿಷಯನ ಗಮನದಲ್ಲಿಟ್ಕೋ. ಭವಿಷ್ಯದಲ್ಲಿ ನೀನೊಬ್ಬನೇ ಕಲಿತು ಉದ್ಧಾರ ಆಗಬೇಕು ಅಂತಲ್ಲ, ಪ್ರತಿಯೊಬ್ಬರು ಕಲಿಬೇಕು ಅನ್ನೋದೇ ನನ್ನ ಉದ್ದೇಶ. ಸರಿ, ಹೋಗು, ಕೈ ಕಾಲು ತೊಳ್ಕೊಂಡು ಮತ್ತೆ ಪುಸ್ತಕ ಓದಕ್ಕೆ ಶುರು ಮಾಡು. ಹೋಗು. I studied yesterday. I studied yesterday. I am studying today. I will study tomorrow. ಅಯ್ಯೋ 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 ಭೀಮಾ, ನೀನಿಷ್ಟು ಖಡಕ್ಕಾಗಿ ಇಂಗ್ಲಿಷ್ ಮಾತಾಡೋದನ್ನ ಕಲ್ತ್ಬಿಟ್ಟಿದ್ಯಲ್ಲೋ. ಅಯ್ಯೋ ಅತ್ತೆ, ನಾನಿನ್ನೂ ತುಂಬಾನೇ ಓದೋದಿದೆ. ನಾನು ಇಂಗ್ಲಿಷ್ ಓದೋಕ್ಕೆ ಹೋಗ್ತೀನಲ್ಲ, ಆವಾಗ ನೋಡು ಎಷ್ಟು ಅಭ್ಯಾಸ ಮಾಡ್ತೀನಂದ್ರೆ ಅಪ್ಪನಿಗೆ ನನ್ನ ಮೇಲೆ ಅಭಿಮಾನ ಬರಬೇಕು. ಮಾಡೋ ಕಂದ, ಅಭ್ಯಾಸ ಮಾಡು. ಈಗಾದ್ರೂ ಮುಗಿತಾ ಅತ್ತ ಅಳಿಯನ್ ಮಾತು? ಭೀಮರಾಯ ನನ್ನ ಭೀಮರಾಯ.